ನಾನು ಭಾರತದಲ್ಲಿಯೇ ಮತ್ತೆ ಹುಟ್ಟಿಬರಬೇಕು, ಈ ಪರದೇಶಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಭಾರತದಿಂದ ಒದ್ದು ಓಡಿಸಬೇಕು. ರೋಮಾಂಚನ ಆಗುತ್ತೆ ಅಲ್ವಾ? ಹೌದು. 1831 ಜನವರಿ 26ರಂದು ಗಲ್ಲಿಗೇರುವ ಮುನ್ನ ಬ್ರಿಟಿಷರ ಆಡಳಿತದ ವಿರುದ್ಧ ಸಿಂಹದಂತೆ ಘರ್ಜಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಡೆಯ ಕಿಡಿನುಡಿಗಳು ಇವು. ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ಇತಿಹಾಸದಲ್ಲೇ ಅತ್ಯಂತ ರೋಚಕ, ದುರಂತ ಹಾಗೂ ಅಷ್ಟೇ ಪ್ರಮುಖವಾದ ಒಬ್ಬ ಅಪ್ರತಿಮ ಸೇನಾನಾಯಕನ ಕಥೆಯನ್ನೇ ಬಿಚ್ಚಿಡಲಿದ್ದೇವೆ. ಕೇವಲ ಹೋರಾಟದ ಕಥೆಯಲ್ಲ ಇದು, ಅಪ್ಪಟ ಸ್ವಾಭಿಮಾನ ಮತ್ತು ಎದೆಜುಮ್ಮನ್ನಿಸುವಂಥ ದೇಶಪ್ರೇಮದ ಕಥೆ. ಬನ್ನಿ ಶುರು ಮಾಡೋಣ. ಅಧ್ಯಾಯ 1. ಧಿಕ್ಕಾರದ ಅಂತಿಮ ನುಡಿಗಳು. ರಾಯಣ್ಣ ಬದುಕಿದ್ದು ಕೇವಲ 33 ವರ್ಷ, ಅಂದ್ರೆ ನೀವು ನಂಬಲೇಬೇಕು. ಈ ಕಿರು ಅವಧಿಯಲ್ಲೇ ಅವರ ಸಾಧನೆ ಎಷ್ಟಿತ್ತು ಅನ್ನೋದನ್ನೊಮ್ಮೆ ನೋಡೋಣ. 1898ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನನ. 1824ರಲ್ಲಿ ಕಿತ್ತೂರು ದಂಗೆಯಲ್ಲಿ ಭಾಗಿ. 1829ರಲ್ಲಿ ಬ್ರಿಟಿಷರ ನಿದ್ದೆ ಕೆಡಿಸಿದ ಗೆರಿಲ್ಲಾ ಹೋರಾಟದ ಆರಂಭ. ಕೊನೆಗೆ 1831ರಲ್ಲಿ ಮರಣದಂಡನೆ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಆ ದುರಂತ ಅಂತ್ಯದ ಕಡೆಗೆ ಅವರ ಪಯಣ ಹೇಗೆ ಸಾಗಿತು ಅಂತ ಈಗ ವಿವರವಾಗಿ ನೋಡೋಣ. ಅಧ್ಯಾಯ 2. ಒಬ್ಬ ಸೇನಾಧಿಪತಿಯ ಉದಯ. 1000 ಒಂಟೆ ಸರದಾರ ಕೇಳೋಕೆ ಎಷ್ಟೊಂದು ಗತ್ತಿದಲ್ವಾ? 1798 ಆಗಸ್ಟ್ 15ರಂದು ಕುರುಬ ಜನಾಂಗದ ಒಂದು ವೀರ ಕುಟುಂಬದಲ್ಲಿ ಹುಟ್ಟಿದವರು ನಮ್ಮ ರಾಯಣ್ಣ. ಈ ಬಿರುದು ಅವರ ತಾತ ರೋಗಪ್ಪ ವೀರಪ್ಪ ದೇಸಾಯಿಯವರ ಯುದ್ಧ ಶೌರ್ಯಕ್ಕೆ ಸಿಕ್ಕಿದ್ದು. ಅಷ್ಟೇ ಅಲ್ಲ, ರಾಯಣ್ಣನ ತಂದೆ ಭರಮಣ್ಣ ಕೂಡ ಮಹಾನ್ ಸಾಹಸಿ. ಕಿತ್ತೂರು ಜನತೆಗೆ ಕಾಟ ಕೊಡ್ತಿದ್ದ ಒಂದು ಹೆಬ್ಬುಲಿಯನ್ನೇ ಕೊಂದಿದ್ದಕ್ಕಾಗಿ ಕಿತ್ತೂರು ಮಲ್ಲಸರ್ಜ ದೇಸಾಯಿಯವರು ಅವರಿಗೆ ಜಮೀನನ್ನೇ ಉಡುಗೊರೆಯಾಗಿ ಕೊಟ್ಟಿದ್ರಂತೆ. ಆ ಶೌರ್ಯ ರಾಯಣ್ಣನ ರಕ್ತದಲ್ಲೇ ಇತ್ತು ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಾ? ಇಂತಹ ವೀರ ಪರಂಪರೆಯಲ್ಲಿ ಬೆಳೆದ ರಾಯಣ್ಣ ಸಹಜವಾಗಿಯೇ ಕಿತ್ತೂರು ರಾಣಿ ಚೆನ್ನಮ್ಮಳ ಸೇನೆಯಲ್ಲಿ ಪ್ರಮುಖ ಸೇನಾಧಿಪತಿಯಾಗಿ ಬೆಳೆದು ನಿಂತರು. 1824ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ತಂದ ಆ ಕುಖ್ಯಾತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯ ವಿರುದ್ಧ ಕಿತ್ತೂರು ಸಾಮ್ರಾಜ್ಯವನ್ನು ರಕ್ಷಿಸುವ ಹೊಣೆ ಹೊತ್ತರು. ನಿಮ್ಗೆ ಗೊತ್ತಿರ್ಲಿ, ಅವರ ಈ ಮೊದಲ ದೊಡ್ಡ ಹೋರಾಟದಲ್ಲೇ ಬ್ರಿಟಿಷರು ಅವರನ್ನ ಬಂಧಿಸಿದ್ರು, ಆದ್ರೆ ಆಮೇಲೆ ಬಿಡುಗಡೆಯೂ ಮಾಡಿದ್ರು. ಆದ್ರೆ ಕಥೆ ಅಲ್ಲಿಗೇ ಮುಗಿಯಲಿಲ್ಲ. ಅಧ್ಯಾಯ 3. ಗೆರಿಲ್ಲಾ ಹೋರಾಟ. ಒಂದು ಕಡೆ ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ರೈತರ ಭೂಮಿಯನ್ನೆಲ್ಲ ಕಿತ್ಕೊಂಡು ಮನ್ ಬಂದಂತೆ ವಿಪರೀತ ತೆರಿಗೆ ಹಾಕಿ ದಬ್ಬಾಳಿಕೆ ಮಾಡ್ತಾ ಇತ್ತು. ಸ್ವತಃ ರಾಯಣ್ಣನ ಜಮೀನನ್ನೂ ಅವರು ಬಿಟ್ಟಿರಲಿಲ್ಲ. ಇದಕ್ಕೆ ರಾಯಣ್ಣ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ? ನೇರವಾಗಿ ಕಂಪನಿಯ ಖಜಾನೆಗಳನ್ನೇ ಲೂಟಿ ಮಾಡಿ ಆ ಸಂಪತ್ತನ್ನೆಲ್ಲ ಬಡವರಿಗೆ ಹಂಚೋಕೆ ಶುರು ಮಾಡಿದ್ರು. ಈ ನಡೆ ಅವರನ್ನ ಅಕ್ಷರಶಃ ಜನಮಾನಸದ ನಾಯಕರನ್ನಾಗಿ ಮಾಡ್ತು. ರೈತರಂತೂ ರಾಯಣ್ಣನಿಗೆ ಪ್ರಾಣ ಕೊಡೋಕೂ ಸಿದ್ಧರಾಗಿ ನಿಂತ್ರು. ರಾಯಣ್ಣನ ಈ ಗೆರಿಲ್ಲಾ ತಂತ್ರಗಾರಿಕೆಗರು ನಿಜಕ್ಕೂ ಅದ್ಭುತ. ಶೋಷಣೆಯಿಂದ ಬೇಸತ್ತಿದ್ದ ರೈತರನ್ನೆಲ್ಲ ಒಗ್ಗೂಡಿಸಿ ಒಂದು ಬಲಿಷ್ಠ ಪಡೆಯನ್ನೇ ಕಟ್ಟಿದ್ರು. ಬ್ರಿಟಿಷರ ಆಡಳಿತ ಕಚೇರಿಗಳೇ ಇವರ ಮೇನ್ ಟಾರ್ಗೆಟ್. ರೈತರನ್ನು ಶೋಷಿಸುತ್ತಿದ್ದ ಭೂದಾಖಲೆಗಳನ್ನೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರು. ಶತ್ರುಗಳ ಕೈಗೆ ಸಿಗಬಾರ್ದು ಅಂತ ಸದಾ ತಮ್ಮ ಜಾಗ ಬದಲಾಯಿಸ್ತಲೇ ಇರ್ತಿದ್ರು. ಸಿದ್ಧಿನಾಯಕ ಗಜವೀರನಂಥ ಮಿತ್ರರ ಜೊತೆಗೂಡಿ ಅವರು ನಡೆಸಿದ ಈ ಹೋರಾಟ ಅಕ್ಷರಶಃ ಬ್ರಿಟಿಷರ ಪಾಲಿಗೆ ಒಂದು ಬೆಕ್ಕು ಇಲಿಯ ಆಟದಂತಿತ್ತು. ಅಧ್ಯಾಯ 4. ದ್ರೋಹ ಮತ್ತು ಬಂಧನ. ನೇರ ಯುದ್ಧದಲ್ಲಿ ರಾಯಣ್ಣನನ್ನು ಸೋಲಿಸೋಕೆ ಸಾಧ್ಯವೇ ಇಲ್ಲ ಅಂತ ಬ್ರಿಟಿಷರ್ಗೆ ಚೆನ್ನಾಗ್ ಗೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ಅವರು ತಮ್ಮ ಹಳೆಯ ಕುತಂತ್ರದ ಮೊರೆ ಹೋದ್ರು. ದುರಂತ ಅಂದ್ರೆ ರಾಯಣ್ಣನ ಸ್ವಂತ ಮಾವ ಲಕ್ಷ್ಮಣನೇ ಬ್ರಿಟಿಷರ ಜೊತೆ ಕೈಜೋಡಿಸ್ದ. ರಾಯಣ್ಣ ಒಮ್ಮೆ ಚಣಚಿಹಳ್ಳದಲ್ಲಿ ಸ್ನಾನ ಮಾಡ್ತಿದ್ದಾಗ, ಅಂದ್ರೆ ಮೈಮೇಲೆ ಯಾವುದೇ ಶಸ್ತ್ರಾಸ್ತ್ರಗಳಿಲ್ದೆ ಸಂಪೂರ್ಣ ನಿಶ್ಶಸ್ತ್ರನಾಗಿದ್ದಾಗ ಸೈನಿಕರು ಏಕಾಏಕಿ ಅಟ್ಯಾಕ್ ಮಾಡಿದ್ರು. ಆ ಜೀವನ್ಮರಣದ ಹೋರಾಟದಲ್ಲಿ ರಾಯಣ್ಣ ತನ್ನ ಖಡ್ಗ ಕೊಡು ಅಂತ ಕೇಳಿದ್ರೂ ಆ ಪಾಪಿ ಮಾವ ಲಕ್ಷ್ಮಣ ಕೊಡ್ಲೇ ಇಲ್ಲ. ಸ್ವಂತ ರಕ್ತ ಸಂಬಂಧಿಯೇ ಈ ರೀತಿ ಬೆನ್ನಿಗೆ ಚೂರಿ ಹಾಕಿದ್ದು ಇತಿಹಾಸದ ಅತ್ಯಂತ ಕರಾಳ ಪುಟಗಳಲ್ಲಿ ಒಂದು. ಅಧ್ಯಾಯ 5. ಮರಣದಂಡನೆ ಮತ್ತು ಗಡೀಪಾರು. ಆ ದಿನದ ದೃಶ್ಯವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಬರೋಬ್ಬರಿ 7 ಅಡಿ ಎತ್ತರದ ಅಜಾನುಬಾಹು ದೇಹ. ಆ ಮಹಾಶೂರನನ್ನು ನಂದಗಡದ ಸಮೀಪದ ಆಲದ ಮರಕ್ಕೆ ನೇಣಿಗೇರಿಸಲಾಯಿತು. ಆತನ ಬೃಹತ್ ದೇಹವನ್ನು ಹೂಳಲು ಬ್ರಿಟಿಷರು ಬರೋಬ್ಬರಿ 8 ಅಡಿ ಆಳದ ಗುಂಡಿಯನ್ನು ತೋಡ್ಬೇಕಾಯಿತು ಅಂದ್ರೆ ರಾಯಣ್ಣನ ಆ ದೈತ್ಯ ವ್ಯಕ್ತಿತ್ವ ಎಂಥದ್ದು ಅಂತ ನಮ್ಗೆ ಅರ್ಥವಾಗುತ್ತೆ. ಈ ದಂಗೆಯ ಭೀಕರತೆ ಮತ್ತು ಹೋರಾಟಗಾರರು ತೆತ್ತ ಬೆಲೆ ಎಷ್ಟಿತ್ತು ಅನ್ನೋದಕ್ಕೆ ಈ ಪಟ್ಟಿ ಸಾಕ್ಷಿ. ರಾಯಣ್ಣನ ಜೊತೆಗಿದ್ದ ಅತ್ಯಂತ ಆಪ್ತರು ಹಾಗೂ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ರುದ್ರನಾಯಕ,
ಎಲ್ಲಾ ನಾಯಕ ಅಪ್ಪೂಜಿ ಸೇರಿದಂತೆ ಒಟ್ಟು 6 ಜನರಿಗೆ ಬ್ರಿಟಿಷರು ಜೀವಾವಧಿ ಶಿಕ್ಷೆ ವಿಧಿಸಿ ಕಡಲಾಚೆಗೆ ಅಂದ್ರೆ ಸಮುದ್ರದಾಚೆಗೆ ಗಡಿಪಾರು ಮಾಡಿದ್ರು. ಅಧ್ಯಾಯ 6 ಅಜರಾಮರ ಪರಂಪರೆ. ರಾಯಣ್ಣನನ್ನು ಮುಗಿಸ್ದೆವು ಅಂತ ಬ್ರಿಟಿಷರು ಅನ್ಕೊಂಡ್ರು. ಆದ್ರೆ ಅವರ ಸಮಾಧಿ ಮೇಲೆ ಅವರ ಆಪ್ತ ಮಿತ್ರನೊಬ್ಬ ಒಂದು ಪುಟ್ಟ ಆಲದ ಸಸ್ಯವನ್ನು ನೆಟ್ಟಿದ್ದ. ಆ ಸಸಿ ಇವತ್ತೇನಾಗಿದೆ ಗೊತ್ತಾ? ಒಂದು ಬೃಹದಾಕಾರದ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದೊಂದು ಅದ್ಭುತವಾದ ರೂಪಕಲ್ವಾ? ಪ್ರತಿರೋಧದ ಒಂದು ಸಣ್ಣ ಸಸಿ ಹೇಗೆ ಅಲುಗಾಡಿಸಲಾಗದ ಜೀವಂತ ಸ್ಮಾರಕವಾಗಿ ಬೆಳೆಯಬಲ್ಲದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಆಧುನಿಕ ಕರ್ನಾಟಕದಲ್ಲಿ ರಾಯಣ್ಣನ ನೆನಪು ಎಷ್ಟು ಆಳವಾಗಿ ಬೇರೂರಿದೆ ಅಂತ ನೋಡೋದಾದ್ರೆ, ಉತ್ತರ ಕರ್ನಾಟಕದ ಪ್ರಸಿದ್ಧ ಗೀಗಿ ಜನಪದ ಪದಗಳಲ್ಲಿ ಅವರ ಶೌರ್ಯದ ಕಥೆಗಳು ಇಂದಿಗೂ ಮಾರ್ಧನಿಸುತ್ತಲೇ ಇವೆ. ಊರೂರಿನಲ್ಲಿ ಕುದುರೆ ಮೇಲೆ ಕುಳಿತಿರುವ ಮೈ ನವಿರೇಳಿಸುವಂತಹ ಕಂಚಿನ ಪ್ರತಿಮೆಗಳನ್ನ ನಾವು ನೋಡಬಹುದು. ನಮ್ಮ ಹೆಮ್ಮೆಯ ಬೆಂಗಳೂರಿನ ಮುಖ್ಯ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಅಂತಾನೆ ಮರುನಾಮಕರಣ ಮಾಡಲಾಗಿದೆ. ಹಾಗೆ ಎಸ್.ವಿ. ಪಾಟೀಲ್ ಅವರ ಜೀವನ ಚರಿತ್ರೆಯಂತಹ ಅನೇಕ ಪುಸ್ತಕಗಳಿಗೆ ಈ ಶೂರನ ಕಥೆಯೇ ದೊಡ್ಡ ಸ್ಫೂರ್ತಿ. ಬರೋಬ್ಬರಿ 32 ಕೋಟಿ ರೂಪಾಯಿ. ಹೌದು, 2012ರಲ್ಲಿ ಖ್ಯಾತ ದರ್ಶನ್ ಅವರ ಅಭಿನಯದಲ್ಲಿ ಬಿಡುಗಡೆಯಾದ ರಾಯಣ್ಣನ ಐತಿಹಾಸಿಕ ಚಲನಚಿತ್ರದ ಬಜೆಟ್ ಇದು. ಇಂದಿನ ಕಾಲಘಟ್ಟದಲ್ಲೂ ರಾಯಣ್ಣನ ಪ್ರಸ್ತುತತೆ ಮತ್ತು ಕ್ರೇಜಿ ಎಷ್ಟಿದೆ ಅನ್ನೋದನ್ನ ಈ ಬೃಹತ್ ಮೊತ್ತವೇ ನಮಗೆ ಸ್ಪಷ್ಟವಾಗಿ ಸಾಬೀತುಪಡಿಸುತ್ತೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಒಂದು ಗಂಭೀರವಾದ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕಿದೆ. ಇತಿಹಾಸವು ಶೋಷಕನನ್ನು, ಬಂಡುಕೋರನನ್ನು ಮತ್ತು ಆ ದ್ರೋಹಿಯನ್ನು ಖಂಡಿತವಾಗಿಯೂ ನೆನಪಿಟ್ಟುಕೊಳ್ಳುತ್ತದೆ ಎಂದಾದರೆ, ಭವಿಷ್ಯದ ಪೀಳಿಗೆಯು ಇಂದಿನ ಕಾಲದ ನಮ್ಮ ನಿಷ್ಠೆಗಳನ್ನು ಹೇಗೆ ನಿರ್ಣಯಿಸಬಹುದು? ವ್ಯವಸ್ಥಿತ ದಬ್ಬಾಳಿಕೆ, ಸ್ವಾತಂತ್ರ್ಯದ ನೈಜ ಬೆಲೆ ಮತ್ತು ನಿಷ್ಠೆಯನ್ನೋ ಸಾರ್ವತ್ರಿಕ ಮೌಲ್ಯಗಳ ಬಗ್ಗೆ ನಾವೆಲ್ಲರೂ ಆಳವಾಗಿ ಆಲೋಚಿಸಬೇಕಿದೆ. ಇತಿಹಾಸದ ಈ ಪುಟಗಳು ಮುಂದಿನ ಪೀಳಿಗೆಗೆ ಸದಾ ಸ್ಫೂರ್ತಿಯಾಗಲಿ.